ಅಲಯನ್ಸ್ ಇಂದ ಡೇವಿಡ್ ಮತ್ತೆ ಅಲಯನ್ಸ್ ಅಣ್ಣ ಡೇವಿಡ್ ಅಣ್ಣ ಸೈಡಿಗೆ ಬನ್ನಿ, ನೀವೇ ಕಾಣ್ತಾ ಇದ್ರ. ಸಂತೋಷ್ ಅವರಿಂದ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಜಾಗ ಇದೆ ಸರ್, ಇಲ್ಲಿ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲೊಬ್ರು ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಜಾಗ ಇದೆ. ಬ್ಯಾಂಕ್ ಮ್ಯಾನೇಜರ್ ಮೇಡಮ್. ಓಕೆ, ರೆಡಿ. ಕ್ಷೇತ್ರಗಳನ್ನ ಚೂಸ್ ಮಾಡ್ಕೊಂಡೆ ಅಂದ್ರೆ, ಒಂದು ಬದುಕನ್ನ ಕಟ್ಟಿ ಕೊಡುವ ಒಂದು ಕೆಲಸ, ಇನ್ನೊಂದು ಬದುಕನ್ನ ಹೊಟ್ಟೆಯನ್ನ ಬೆಳೆಸುವಂತ ಕೆಲಸ. ಲೈಕ್ ಊಟವನ್ನ ಕೊಟ್ಟು ಬದುಕನ್ನ ಹೆಂಗ್ ನಡೆಸಬೇಕು ಅಂತ ಗೊತ್ತಾಗದೆ ನಮ್ಗೆ ಊಟದಿಂದ. ಈಗಿನ ಪ್ರಸ್ತುತದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವೆಲ್ಲ ನೋಡ್ತಾ ಇದೀವಿ, ಈಗ ಆಲ್ಮೋಸ್ಟ್ ನಾವು 100 years ಇದ್ದಂತ ಲೈಫ್ ಸ್ಪ್ಯಾನ್ 60 years ಬಂದ್ಬಿಟ್ಟಿದೆ. ಸೊ ಅಲ್ಲಿ ನಾವು ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಒಂದು ಊಟ ಸಿಗ್ತಾ ಇಲ್ಲ ನಮ್ಗೆ, ಅಂದ್ರೆ ಸಾವಯವ ಊಟ ಸಿಗ್ತಾ ಇಲ್ಲ. ಮುಂಚೆ ಎಲ್ಲ ಸಾವಯವ ಬೆಳೀತಾ ಇದ್ರು, ಈಗೆಲ್ಲ ಏನಾಗಿದೆ, ಅದು ಕನ್ವರ್ಟ್ ಆಗಿ ನಾವು ಕೆಮಿಕಲ್ ಫುಡ್ ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ಅಟ್ ಲೀಸ್ಟ್ ನಾವು ಸಡನ್ ಆಗಿ ಚೇಂಜ್ ಮಾಡಕ್ ಆಗದೆ ಇರ್ಬೋದೇನೋ, ಗ್ರಾಜುವಲಿ ಅದನ್ನ ಬದಲಾಯಿಸೋಣ ಅಂತ ಹೇಳಿ ಇದು ನಂಗೆ ತುಂಬಾ ದಿನದ ಆಸೆ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇನೆ, ಇದೇ ಕಾಡು ಒಳಗಡೆನೆ. ಸೊ ಹಂಗಾಗಿ ನನಗೆ ಕೃಷಿ ಏನು ಹೊಸದಲ್ಲ, ಚಿಕ್ಕದ್ರಿಂದನೂ ಕೂಡ ನಾನು ಇಲ್ಲೇ ಬೆಳೆದಿದ್ದು. ಸೊ ಹಂಗಾಗಿ ನಾನು ಕೃಷಿಯನ್ನ ಮಾಡ್ಕೊಂಡೇ ಬಂದೆ. ಇನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾಕೆ ನಾನು ಅದನ್ನ ಕೈಗೆತ್ಕೊಂಡೆ ಅಂತ ಹೇಳಿದ್ರೆ, ಒಂದಷ್ಟು ಶಿಕ್ಷಣವನ್ನ ಕೊಡೋಣ, ಶಿಕ್ಷಣದಿಂದ ಮಾತ್ರನೇ ಬದಲಾವಣೆ ಸಾಧ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರೋದು. ಸೊ ಹಂಗಾಗಿ ನಾವು ಶಿಕ್ಷಣವನ್ನ ಕೊಡೋದ್ರಿಂದ ಬದುಕನ್ನ ಕಟ್ಟಿಕೊಳ್ಳುವಂತ ಕೆಲಸವನ್ನ ಮಾಡಬಹುದು ಅಂತೇಳಿ ನಾನು ಶಿಕ್ಷಣ ಕ್ಷೇತ್ರನ ಚೂಸ್ ಮಾಡ್ತೀನಿ. ಈ ಎರಡೂ ಕ್ಷೇತ್ರಗಳಿಗೂ ಕೂಡ ಬೆನ್ನೆಲುಬಾಗಿ ನಿಂತವರು ನನಗೆ ಎರಡು ತಂದೆ ತಾಯಿ ಅಂತ ಹೇಳ್ಬೋದು. ಒಂದು ತಂದೆ ತಾಯಿ ಬಂದು ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಯಾವಾಗ್ಲೂ ಅಷ್ಟೇ, ನೀನೇನಾದ್ರೂ ಕೆಲಸ ಮಾಡ್ತೀಯಾ ಅಂತ ಹೇಳಿದ್ರೆ ನಾನು ಏನಾದ್ರು ಬಂದು ಮಾಡ್ತೀನಿ ಇದನ್ನ. ಫಾರ್ ಎಕ್ಸಾಂಪಲ್, ಈ ತೋಟನೇ ಆಗಿರ್ಬೋದು, ಕಬ್ಬು ಮತ್ತೆ ಭತ್ತವನ್ನ ಬೆಳೀತಿದಂತ ಜಾಗ ಇದು, ಹಿಂಗ್ ಮಾಡ್ತೀನಿ ಅಂದಾಗ ಅವ್ರೇನೋ ಒಂದು ಮಾತಾಡ್ಲಿಲ್ಲ, ನಾವು ಬಂದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಇವ್ ಬಿಲೀವ್ ನಾನು ಕೂಡ ಇಲ್ಲಿ ಸ್ಟೇ ಮಾಡ್ತಿಲ್ಲ, ನಾನು ಮಂಗಳೂರು ಸ್ಟೇ ಮಾಡ್ತಾ ಇದೀನಿ. ಅವರಿಬ್ಬರೇ ಇಲ್ಲಿ ಸ್ಟೇ ಮಾಡಿ ನಾನು ಅದಕ್ಕೆ ಪ್ರಶಸ್ತಿ ಕೊಡ್ಬೇಕಾದ್ರೆ ಹೇಳ್ದೆ, ನಾನು ನಿಲ್ತೀನಿ, ದಯವಿಟ್ಟು ಅವರಿಬ್ಬರನ್ನ ಕೂರಿಸಿ ಕೊಡಿ. ಯಾಕಂದ್ರೆ ಅವರ ಒಂದು ಶ್ರಮದ ಪ್ರತಿಫಲ ನಿಮಗೆ ಕಣ್ಣು ಕಾಣಿಸ್ತಾ ಇರೋದು. ನಾನೊಂದು ಐಡಿಯಾಸ್ ಅಷ್ಟೇ, ಐಡಿಯಾಸ್ಗಳು ಕೊಟ್ಟಿದ್ದೀನಿ, ಹಿಂಗ್ ಬರ್ಬೇಕು, ಈ ತರ ಆಗ್ಬೇಕು, ಈ ತರ ಮಾಡೋಣ ಅಂತ. ಅವರು ಇಲ್ಲಿ ನಿಂತು ಕೆಲಸವನ್ನ ಮಾಡ್ತಾ ಇದಾರೆ. ಒಂದು ಅವರ ಶ್ರಮ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ, ಅವ್ರಿಗೆ ನಾನು ಅಭಿನಂದನೆ ತಲುಪಿಸ್ತಾ ಇದ್ದೀನಿ. ದ ಸೆಕೆಂಡ್ ಥಿಂಗ್ ಏನಂದ್ರೆ, ನನ್ನ ಪ್ರೊಫೆಷನಲ್ ಗ್ರೋತ್ ಏನು, ನನ್ನ ಶೈಕ್ಷಣಿಕ ಗ್ರೋತ್ ಏನಿದೆ, ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ನ ಕೊಡ್ತೀನಿ. ನಂದು ಎಲ್ಲರೂ MSc ಆಗಿರುತ್ತೆ, MAd ಆಗಿರುತ್ತೆ, ಎಲ್ಲ ಎಜುಕೇಶನ್ ಮುಗಿಸಿ ನಾನು ಆಲ್ರೆಡಿ ಸ್ಕೂಲ್ ಓಪನ್ ಮಾಡಿರ್ತೀನಿ. ಒಂದ್ಸಲ ಒಬ್ರು ಮನೆಗೆ ಹೋಗ್ತೀನಿ, ನಾನು LLB ಮಾಡ್ಬೇಕು ಅಂತಿದ್ದೀನಿ, ಏನ್ ಮಾಡ್ಲಿ ಅಂತ. ನಮ್ಮ ಮನೇಲಿ ನಮ್ಮ ಅಮ್ಮನು ಬೇಡ ಅಂತಂದಿದ್ರು. ಬಟ್ ಶೈಕ್ಷಣಿಕದವ್ರಲ್ವಾ, ಅವ್ರಿಗೆ ಬೇಡ ಅನ್ನಂಗೆ ಇಲ್ವಲ್ಲ. ರಿಟರ್ನ್ ಏನ್ ಬಂದಿರ್ಬೋದು ಕ್ವಶನ್ ಅಲ್ಲಿ, ಆನ್ಸರ್ ಏನ್ ಬಂದಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗ್ಲಿಲ್ಲ. ನಾನು ಮನೆ ಒಳಗಡೆ ಕೂತಿದ್ರು, ಹಿಂಗೋಗಿ ನಾನು LLB ಮಾಡ್ಬೇಕು ಅಂತಿದ್ದೀನಿ. ಬೇರೆಯವ್ರಿಗೆಲ್ಲ ಹೇಳ್ದೆ, ನಾವು ಇಷ್ಟು ಓದಿದ್ಯಾ, ಯಾಕೆ ಬೇಕು ನಿಂಗೆ LLB, ಸುಮ್ನಿರೋ, ಸ್ಕೂಲ್ಸ್ ಇದೆ, ತೋಟ ಇದೆ, ಎಲ್ಲವೂ ಇದೆ ಅಂತ. ಬಟ್ ಒಬ್ರು ಒಂದು ಮಾತು ಹೇಳ್ತಾರೆ, ಫೀಸ್ ಎಷ್ಟು, ಯಾವಾಗ ಕಟ್ಟಬೇಕು ಅಂತ. ಫೀಸ್ ಎಷ್ಟು, ಯಾವಾಗ ಕಟ್ಲಿ ಅಂತ, ಅಂದ್ರೆ ನಾನ್ ಕಟ್ಟೋದಲ್ಲ, ಅವರೇ ಕಟ್ಟಬೇಕು ಅಂತ. ಅಷ್ಟೊತ್ತವರೆಗೂ ನಮ್ಮ ಬಗ್ಗೆ ಹೇಳಿದಂತ ಡಾಕ್ಟರ್ ಸುವರ್ಣ ವೇಳಿ ಮೇಡಮ್ ರವರು, ನಾನು ಎಲ್ಲೇ ಹೋಗ್ಲಿ, ಯಾವತ್ತಾದ್ರೂ ಓದಕ್ಕೆ ಹೋಗ್ಲಿ, ನಾನು ಯಾವತ್ತೂ ಸ್ಟಾಪ್ ಮಾಡಿಲ್ಲ. ಮತ್ತೆ ತಿದ್ದುವಂತ ಕೆಲಸವನ್ನ ಎರಡು ತಂದೆ ತಾಯಿಗಳು ಮಾಡ್ತಾ ಹೋಗಿದ್ದಾರೆ. ನನ್ಗೆಲ್ಲೂ ಕೂಡ ನಾನು ಯಾವ್ದಾದ್ರು ಮಿಸ್ಟೇಕ್ಸ್ ನ ಮಾಡಿದಾಗ ತಿದ್ದುಕೊಂಡು ಹೋಗಿದ್ದಾರೆ, ಲೈಕ್ ಅಲ್ಲಲ್ಲೇ ತಿದ್ದಿದ್ದಾರೆ ನನ್ನ. ಸೊ ಒಂದು ನಮ್ಮ ಅಪ್ಪ ಅಮ್ಮ ತಿದ್ದಿದ್ರೆ, ಎರಡನೇದು ಶೈಕ್ಷಣಿಕ ಫ್ಯಾಮಿಲಿ, ರಮೇಶ್ ಸರ್ ಮತ್ತೆ ಸುವರ್ಣ ಮೇಡಮ್. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್, 2025ನೇ ಇಸ್ವಿಯಲ್ಲಿ ನಡೆದಂತ ಒಂದು ಸಣ್ಣ ಎಕ್ಸಾಂಪಲ್, ಕಲಿಕೆಯನ್ನ ಯಾವ ರೀತಿ ಕೊಡಬೇಕು ಅಂತ ಯಾವಾಗ್ಲೂ ಹೇಳ್ಕೊಡ್ತಿರ್ತಾರೆ ನನಗೆ. ಕಲಿಕೆಯನ್ನ ಹೆಂಗ್ ಕೊಡಬೇಕು ಅಂದ್ರೆ, ಕಲಿಕೆಯನ್ನ ಮನ್ಸನ್ನ ಕಲ್ ಮಾಡ್ಕೊಂಡು ಕೊಡುವಂತ. ಯಾಕಂದ್ರೆ ನುಗ್ಗೆನ ಮುರ್ದ್ ಸಾಕು ಅಂತಿದ್ರು, ನುಗ್ಗಿ ಗಿಡ ಮುರಿದ್ರೆ ಬೆಳೆಯೋದು, ಮುರಿಲಿಲ್ಲ ಅಂದ್ರೆ ಏನಾಗುತ್ತೆ, ಬೆಳೆಯಕ್ ಸಾಧ್ಯನೇ ಇಲ್ಲ. ಈ ಪದನ ಯಾವಾಗ್ಲೂ ಹೇಳ್ತಾ ಇದ್ರು. ಕಲಿಕೆ ಕೊಡ್ಬೇಕಾದ್ರೆ ಕಲ್ಲನ್ನ, ಮನ್ಸನ್ನ ಕಲ್ಲಾಗಿ ಮಾಡ್ಕೋ ಅಂತ. ಮಾರ್ಚ್ 31 ಅನ್ಸುತ್ತೆ, ಮಾರ್ಚ್ 31 ನನ್ನ ಸ್ಕೂಲಲ್ಲಿ ಒಂದು ಪೇರೆಂಟ್ಸ್ ಮೀಟಿಂಗ್ ಆರ್ಗನೈಸ್ ಮಾಡಿರ್ತೀನಿ ನಾನು. ಸೊ ಬೆಳಿಗ್ಗೆ ಆರ್ಗನೈಸ್ ಆಗಿರುತ್ತೆ, ಇಲ್ಲೂ ದಿನ ನನ್ಗೊಂದು ಫೋನ್ ಬರುತ್ತೆ, ಎಲ್ಲಿದ್ಯಾ, ಮನೇಲಿದ್ದೀನಿ. ಬೆಳಿಗ್ಗೆ ಏನ್ ಕೆಲಸ, ಪೇರೆಂಟ್ಸ್ ಮೀಟಿಂಗ್ ಹಾಕಿದೀನಿ, ಎಷ್ಟು ಗಂಟೆಗೆ, 9:30. ಸರಿ ಆಯ್ತು, ಮನೆಯಲ್ಲಿ ಚಿಕನ್ ಚಾಪ್ಸ್ ಮತ್ತೆ ಚಪಾತಿ ರೆಡಿ ಇರುತ್ತೆ, ಬಂದು ತಿನ್ಕೊಂಡು ಹೋಗುವಂತ. ಮೇಡಮ್ ಫೋನ್ ಬರುತ್ತೆ, ಏನೋ ಗೊತ್ತಿಲ್ಲ, 9:27 ಅವ್ರ ಮನೆ ಮುಂದೆ ಹೋಗಿ ಕಾರ್ ನಿಲ್ಲಿಸ್ತೀನಿ. 9:27 ಮೋಸ್ಟ್ಲಿ ಅವರು ಮರ್ತಿದ್ದಾರೆ ಅನ್ಕೊಂತೀನಿ. ಸೊ ನಾನು ಇದನ್ನ ಎಲ್ಲಾ ಕಡೆ ಹೇಳ್ಕೊಂಡ್ಬಿಟ್ಟಿದ್ದೀನಿ ಟ್ರೈನಿಂಗ್ ಅಲ್ಲ. 9:27 ಕಾರ್ ನಿಲ್ಲಿಸ್ತೀನಿ, ಈಚೆ ಕಡೆ ಬರ್ತಾರೆ, ಟೈಮ್ ಎಷ್ಟು ಅಂದ್ರು, 9:27. ಪೇರೆಂಟ್ಸ್ ಮೀಟಿಂಗ್ ಎಷ್ಟೊತ್ತಿಗೆ, 9:30. ಯಾರು ಹಾಕಿದ್ದು, ನಾನೇ ಹಾಕಿರೋದು. ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಮುಗಿಸೋದು. ಒಂದು ಊಟ ಕೊಟ್ಟಿಲ್ಲ ಅವತ್ತವರು.
ಯಾಕೆಂದ್ರೆ ಕಲ್ಸಿದ್ರು ನನ್ಗೆ ಅವತ್ತು ಯಾವ್ದನ್ನ ಟೈಮ್ ಸೆನ್ಸ್ ನ. ಹೋಗ್ತೀನಿ 11:30 ಪೇರೆಂಟ್ಸ್ ಹತ್ರ ಮಾತಾಡಿದೀನಿ, ಒಂದ್ ಬಾಟ್ಲು ನೀರ್ ಇಟ್ಕೊಂಡು ಕುಡಿಯೋದು ಮಾತಾಡೋದು ಕುಡಿಯೋದು ಇದೇ ಮಾಡಿದೀನಿ. 11:30 ಒಂದು ಫೋನ್ ಬರುತ್ತೆ, ಎಲ್ಲಿದ್ಯಾ ಪೇರೆಂಟ್ಸ್ ಮೀಟಿಂಗ್ ಮುಗೀತಾ? ಮುಗೀತು, ಇನ್ನೊಂದು 10 ನಿಮಿಷ ಇದೆ, ನಿನ್ ಪಾಲೊಂದು ಮನೇಲಿ ಐತೆ, ಹೋಗಿ ತಿನ್ಕೊಂಡು ಹೋಗು ಅಂದ್ರು. ಸೊ ಅವತ್ತು ಕಲ್ತೆ, ನನಗೆ ಅವತ್ತು ತುಂಬಾ ಟೈಮ್ ಸೆನ್ಸ್ ನ ಕಲ್ತೆ. ಓಕೆ, ಟೈಮ್ ಬೇಕು, ಯಾಕೆಂದ್ರೆ ಅವ್ರ ಮನ್ಸನ್ನ ಕಲ್ ಮಾಡ್ಕೊಳ್ಳಿದ್ರೆ ನನ್ನಲ್ಲಿ ಕಲಿಕೆ ಆಗ್ತಿರ್ಲಿಲ್ಲ. ಹಂಗೆ ತುಂಬಾ ಸಿಚುವೇಶನ್ ಅವ್ರ ಮನ್ಸನ್ನ ಕಲ್ ಮಾಡ್ಕೊಂಡು ನಂಗೆ ತುಂಬಾ ಕಲ್ಸಿದ್ದಾರೆ. ನನಗೆ ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, 2 ತಂದೆ ತಾಯಿ ನನಗೆ. ಒಂದು ಜನ್ಮ ಕೊಟ್ಟ ತಂದೆ ತಾಯಿ ಆದ್ರೆ ನಾನು ಎಲ್ಲಾ ಪ್ರೊಫೆಷನಲ್ಲಿ, ಮತ್ತೆ ಇನ್ನು ನಾನು ತೋಟವನ್ನ ಮಾಡ್ಬೇಕು ಅಂತಂದಾಗ, ನಾನು ಫಾರ್ಮ್ ಹೌಸ್ ನ ಮಾಡ್ತೀನಿ ಅಂತಂದಾಗ, ಮತ್ತೆ ನಾನು ಹಸುಗಳನ್ನ ಸಾಕ್ತೀನಿ ಅಂತಂದಾಗ, ನಾಟ್ ಓನ್ಲಿ ಫಿನಾನ್ಷಿಯಲ್, ಮೋರಲ್ ಸಪೋರ್ಟ್, ಫಿನಾನ್ಷಿಯಲ್ ಸಪೋರ್ಟ್ ಎಲ್ಲವನ್ನು ಕೂಡ ನಾನು ಎಲ್ಲೆಲ್ಲಿ ಗುರ್ತಿಗೆಡ್ತಾ ಇರ್ತೀನಿ. ನನ್ಗೇನಾದ್ರು ಬೇಜಾರಾದಾಗ ಒಂದು ಫೋನ್ ಮಾಡ್ತೀನಿ, ಏನೋ ಗೊತ್ತಿಲ್ಲ ಮನ್ಸು ಕಸಿ ಆಗ್ತಾ ಇದೆ ಅಂದಾಗ ಕಾರ್ ತೆಗಿ ಅಂತಾರೆ. ಇಲ್ಲ ಮದ್ದೂರು ಈಗ ನೆಡಗಟ್ಟದ ಹತ್ರ ಟಿಫನ್ ಇಷ್ಟ ಆಗ್ಬಿಟ್ಟಿದೆ, ಅಲ್ಲಿ ಹೋಗ್ತೀವಿ, ಇಲ್ಲಾಂದ್ರೆ ಮೈಸೂರಿಗೆ ಹೋಗ್ತೀವಿ ಕಾಫಿ ಕುಡಿಯಕ್ಕೆ. ಹೋಗಿ ಬರುವುದರೊಳಗಡೆ ಐದಾರು ಅವ್ರ ಮನ್ಸನ್ನ ನಾನ್ ಪರಿವರ್ತನೆ ಮಾಡಿರ್ತೀನಿ, ಅಥವಾ ನನ್ನ ಮನ್ಸನ್ನ ಅವ್ರು ಪರಿವರ್ತನೆ ಮಾಡಿರ್ತಾರೆ ಗೊತ್ತಿಲ್ಲ. ಯಾಕೆ ಅವ್ರು ನನ್ನ ಮಗಳು, ನಾನು ಅವ್ರನ್ನ ಹೊಗಳುತ್ತಾ ಇದ್ದೀನಿ ಅಂದ್ರೆ, ಇವತ್ತು ಈ ಕಾರ್ಯಕ್ರಮ ನಡೆಯೋದಕ್ಕೂ ಮೂಲ ಕಾರಣನೇ ಅವ್ರು ಆಗಿರ್ಬೋದು, ಗೊತ್ತಿಲ್ಲ. ಅವ್ರ ಹಂಗೆ ನಮ್ಗೆ ಕಲಿಸ್ತಿಲ್ಲ ಅಂತ ಹೇಳಿದ್ರೆ ಇದು ಯಾವುದು ಕೂಡ ಅಚೀವ್ಮೆಂಟ್ ಆಗ್ತಿರ್ಲಿಲ್ಲ. ಅದು ಬಿಟ್ರೆ ನನ್ನ ಫ್ಯಾಮಿಲಿ ಎಲ್ಲಾದ್ರೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೆ ಏನ್ ಮಾಡ್ತೀನಿ ಅಂದ್ರೆ ಅವರು ಕೂಡ ನನಗೇನು ಬೇಡ ಅಂತ ಹೇಳಿಲ್ಲ. ಇನ್ನು ಸಮಾಜಮುಖಿ ಕೆಲಸವನ್ನ ಮಾಡ್ಬೇಕು ಅಂತ ಬಂದಾಗ ಲಯನ್ಸ್ಗೆ ನನ್ನನ್ನ ಫಸ್ಟ್ ಜಾಯಿನ್ ಮಾಡಿದ್ದು ರಮೇಶ್ ಸರ್. ಸೊ ಅಲ್ಲಿ ನನಗೆ ಪರಿಚಯ ಆಗಿದ್ದು ಹನುಮಂತಪ್ಪ ಸರ್. ಅದಾದ್ಮೇಲೆ ನನಗೆ ಬೈರಿ ಸರ್ ಪರಿಚಯ ಆಗ್ತಾರೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಪರಿಚಯ ಆಗ್ತಾರೆ. ಎಲ್ಲರೂ ಕೂಡ ನನ್ನನ್ನ ಪುಷಪ್ ಮಾಡ್ತಾನೆ ಹೋಗಿದ್ದಾರೆ. ಕಾರ್ಯಕ್ರಮಗಳನ್ನ ಮಾಡು, ನೀನ್ ಚೆನ್ನಾಗಿ ಮಾಡ್ತೀಯ, ಏನಾಗಲ್ಲ, ನಿನ್ನೆಲ್ಲ ಸಾಮರ್ಥ್ಯ ಇದೆ ಅಂತ ತೋರಿಸ್ಕೊಟ್ಟಂತವ್ರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರು ಕೂಡ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಭಿನಂದನೆ ಮಾಡಿದಂತ ಎಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಸಾಧಕರಿಂದ ಸಾಧಕರಿಗೆ, ಇಲ್ಲಿ ಕೂತಿರೋರೆಲ್ಲ ಸಾಧಕರೇ. ಇವರೆಲ್ಲರೂ ಕೂಡ ಇನ್ನೊಬ್ಬ ಸಾಧಕನನ್ನ ಇವತ್ತು ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸೋದ್ರ ಮೂಲಕ ಪರಿಚಯಿಸಿ